ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಂಡ್ಯದ ಅದ್ಭುತ ಕಲ್ಲಳ್ಳಿ ಶ್ರೀ ಭೂವರಹಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ. ಖಂಡಿತವಾಗಿಯೂ ಬಾಡಿಗೆ ಅಥವಾ ಭೋಗ್ಯ ಮನೆಯಲ್ಲಿರುವವರಿಗೆ ಈ ದೇವಸ್ಥಾನ ತುಂಬಾ ಉಪಯೋಗವಾದ ಮಾಹಿತಿಯಾಗುತ್ತೆ. ಅದೇನು ಅಂತ ಹೇಳ್ತೀವಿ. ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿರುವ ಕಲ್ಲಳ್ಳಿ ಎಂಬ ಪುಟ್ಟ ಗ್ರಾಮವು ಇಂದು ಜಗತ್ಪ್ರಸಿದ್ಧವಾಗಿರುವುದು ಅಲ್ಲಿನ ಭವ್ಯವಾದ ಶ್ರೀ ಭೂವರಹಸ್ವಾಮಿ ದೇವಸ್ಥಾನದಿಂದಾಗಿ. ಹೇಮಾವತಿ ನದಿಯ ತಟದಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಭಕ್ತರ ಪಾಲಿನ ಪುಣ್ಯ ಭೂಮಿಯಾಗಿದೆ. ನವಗ್ರಹ ದೋಷ ನಿವಾರಣೆ ಮತ್ತು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗಾಗಿ ಈ ಕ್ಷೇತ್ರಕ್ಕೆ ಸಾವಿರಾರು ಜನರು ಭೇಟಿ ನೀಡುತ್ತಲೇ ಇರುತ್ತಾರೆ. ಈ ದೇವಸ್ಥಾನಕ್ಕೆ ಸುಮಾರು 2500 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿದ್ದರು ಎನ್ನಲಾಗುತ್ತದೆ. ವಿಜಯನಗರದ ಅರಸರ ಕಾಲದಲ್ಲಿ ಈ ದೇವಸ್ಥಾನವು ಹೆಚ್ಚಿನ ಪ್ರಚಾರಕ್ಕೆ ಬಂದಿತ್ತು. ನಂತರದ ದಿನಗಳಲ್ಲಿ ನದಿಯ ಪ್ರವಾಹ ಮತ್ತು ಕಾಲಚಕ್ರದ ಹೊಡೆತಕ್ಕೆ ಸಿಲುಕಿ ದೇವಸ್ಥಾನವು ಮಣ್ಣಿನಲ್ಲಿ ಹೂತು ಹೋಗಿತ್ತು. ಸುಮಾರು 14ನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವೀರಬಲ್ಲಾಳನಿಗೆ ಬೇಟೆಯಾಡಲು ಬಂದಾಗ ಇಲ್ಲಿನ ಪವಾಡ ಅರಿವಾಗಿ ಹೂತು ಹೋಗಿದ್ದ ವಿಗ್ರಹವನ್ನು ಹೊರತೆಗೆಸಿ ಪುನರ್ ಪ್ರತಿಷ್ಠಾಪಿಸಿದನು ಎಂಬ ಪ್ರತೀತಿ ಇದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಶ್ರೀ ಭೂವರಹಸ್ವಾಮಿಯ ಭವ್ಯ ವಿಗ್ರಹ. ಸುಮಾರು 18 ಅಡಿ ಎತ್ತರದ ಬೃಹತ್ ಸಾಲಿಗ್ರಾಮ ಶಿಲೆಯ ಈ ವಿಗ್ರಹ ಇದಾಗಿದೆ. ವರಹ ಅಂದರೆ ಹಂದಿಯ ಮುಖವನ್ನು ಹೊಂದಿರುವ ಸ್ವಾಮಿಯು ತನ್ನ ತೊಡೆಯ ಮೇಲೆ ಭೂದೇವಿಯನ್ನು ಕೂರಿಸಿಕೊಂಡಿದ್ದಾರೆ. ಸ್ವಾಮಿಯು ಕುಳಿತ ಭಂಗಿಯಲ್ಲಿದ್ದು 4 ಕೈಗಳಲ್ಲಿ ಶಂಖ ಚಕ್ರಗಳನ್ನು ಹಿಡಿದಿದ್ದಾರೆ. ವಿಗ್ರಹದ ಕೆಳಭಾಗದಲ್ಲಿ ಹರಿಯುವ ಹೇಮಾವತಿ ನದಿಯ ನೀರು ಗರ್ಭಗುಡಿ ಒಳಗೆ ಜಿನುಗುವುದು ಇಲ್ಲಿನ ವಿಶೇಷವಾಗುತ್ತೆ. ಇನ್ನು ಭೂಮಿ ದೋಷ ನಿವಾರಣೆ ನೋಡೋದಾದರೆ, ನಂಬಿಕೆಯ ಪ್ರಕಾರ ಭೂಮಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ಇದ್ದರೆ ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಸಫಲವಾಗುತ್ತದೆ. ವರಹಸ್ವಾಮಿ ರಾಹು ಮತ್ತು ಕೇತು ದೋಷಗಳನ್ನು ನಿವಾರಣೆ ಮಾಡುತ್ತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಬ್ರಹ್ಮ ರಥೋತ್ಸವ ಮತ್ತು ವಿಶೇಷ ದಿನಗಳಲ್ಲಿ ನಡೆಯುವ ಅಭಿಷೇಕಗಳು ಕಣ್ಣಿಗೆ ಹಬ್ಬದಂತಿರುತ್ತವೆ. ಕಲ್ಲಳ್ಳಿ ಗ್ರಾಮ KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿದೆ. ಇದರ ಸಮಯ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 1:30ರವರೆಗೆ ಮತ್ತು ಸಂಜೆ 4ರಿಂದ 7:30ರವರೆಗೆ ಇರುತ್ತೆ. ಹೇಮಾವತಿ ನದಿ ತೀರ ಅಕ್ಕಿಹೆಬ್ಬಾಳು ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು KRS ಅಣೆಕಟ್ಟು ಇವೆಲ್ಲವೂ ಹತ್ತಿರದಲ್ಲೇ ಇದೆ. ಆಧ್ಯಾತ್ಮಿಕ ಶಾಂತಿ ಮತ್ತು ಅದ್ಭುತ ಶಿಲ್ಪಕಲೆಯನ್ನು ಸವಿಯಲು ಇಚ್ಛಿಸುವವರು ಒಮ್ಮೆಯಾದರೂ ಕಲ್ಲಳ್ಳಿಯ ಈ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಹೇಮಾವತಿ ನದಿಯ ಸುಂದರ ಪರಿಸರದಲ್ಲಿ ನೆಲೆಸಿರುವ ಈ ತಾಣವು ಮನಸ್ಸಿಗೆ ಮುದ ನೀಡುತ್ತದೆ. ಇದು ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.